ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನೊಂದು ಬೆಳಗಿನ ಒಂದು ತಿಂಡಿಗೆ ಒಳ್ಳೆ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಗೊಜ್ಜು ಅವಲಕ್ಕಿ. ಮೊದಲಿಗೆ ಅವಲಕ್ಕಿ ತೊಗೋತಾ ಇದ್ದೀನಿ. ಜೊತೆಗೆ ಪುಳಿಯೋಗರೆ ಪುಡಿ ಮನೆಗೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದ್ದಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಕ್ಕಳು ಶಾಲೆಯಿಂದ ಬಂದಾಗ ಸಂಜೆ ಟೈಮಲ್ಲಿ ಏನಾದರೂ ತಿಂಡಿ ಮಾಡಿಕೊಡ್ಬೇಕು ಅಂದರೆ ಮಕ್ಕಳಿಗೆ ಇದು ರುಚಿಯಾಗಿ ಗೊಜ್ಜು ಅವಲಕ್ಕಿಯನ್ನು ಮಾಡ್ಬೋದು. ಮೊದಲಿಗೆ ನಾನು ಅವಲಕ್ಕಿ ಒಂದು ಬೌಲ್ ಅವಲಕ್ಕಿ ತಗೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿ ಜಾರಲ್ಲಿ ರವೆ ಥರ ತರಿಯಾಗಿ ಪುಡಿಯನ್ನು ಮಾಡ್ಕೊತೀನಿ. ಗೊಜ್ಜು ಅವಲಕ್ಕಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಸಾಸಿವೆ, ಬೆಲ್ಲ, ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇದು ಆಯಿಲ್ ಒಗ್ಗರಣೆಗೆ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಪುಳಿಯೋಗರೆ ಪುಡಿ ಇದೆ. ಇಲ್ಲಿ ತರಿ ಮಾಡಿರ್ತಕ್ಕಂಥ ಅವಲಕ್ಕಿಯನ್ನು ರವೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವನ್ನು ಇಟ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ಈಗ ಮಾಡುವ ವಿಧಾನವನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಗೊಜ್ಜು ಅವಲಕ್ಕಿ ಮಾಡುವ ವಿಧಾನ. ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಿಕ್ಸ್ ಮಾಡೋದು, ನಾವು ರುಬ್ಬಿರ್ತಕ್ಕಂಥ ತರಿಗೆ ನಾವು ಹೇಗೆ ಮಿಕ್ಸ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಈಗ ನಾನು ಮೊದಲಿಗೆ ಅವಲಕ್ಕಿ ತರಿಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲರೂ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಹುಣಸೆಹಣ್ಣು ನೀರನ್ನು ಇಟ್ಕೊಂಡಿದ್ದೀನಿ. ಆ ಹುಣಸೆಹಣ್ಣು ನೀರನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಗೆ ಇಲ್ಲಿ ಪುಳಿಯೋಗರೆ ಪುಡಿ ಇರ್ತದೆ, ಆ ಪುಳಿಯೋಗರೆ ಪುಡಿಯನ್ನು ನಾನು ಹಾಕ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೇನು ಹಾಕೋಂಗಿಲ್ಲ. ಚೂರು ಹುಣಸೆಹಣ್ಣು ನೀರು ಹಾಕಬೇಕು, ಬೆಲ್ಲ ಹಾಕಬೇಕು, ಸ್ವಲ್ಪ ಪುಳಿಯೋಗರೆ ಪುಡಿಯನ್ನು ಹಾಕಿ ಇದನ್ನು ಕಲಸಿಟ್ಕೋಬೇಕು. ಕಲಿಸ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಪುಡಿ, ಬೆಲ್ಲ, ಹುಣಸೆಹಣ್ಣು ಇದಿಷ್ಟು ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಈ ಥರ ಕಲಸಿಟ್ಕೋಬೇಕು. ಈಗ ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಹಾಕ್ಕೋಬೇಕು. ಒಗ್ಗರಣೆಗೆ ಬೇಕಾದಂಥ ಸಾಮಾನೆಲ್ಲ ನಿಮಗೆ ಗೊತ್ತಿದೆ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಎಣ್ಣೆ, ಸಾಸಿವೆ, ಕರಿಬೇವು ಇಷ್ಟನ್ನು ಹಾಕಬೇಕು. ಜೊತೆಗೆ ಒಣಮೆಣಸಿನ್ಕಾಯಿನೂ ಹಾಕ್ಬೋದು. ಒಂದು 3-4 ಒಣಮೆಣಸಿನ್ಕಾಯಿನ ನಾನು ಆ್ಯಡ್ ಮಾಡ್ಕೊತೀನಿ ಈಗ ಒಗ್ಗರಣೆ. ಈಗ ಮೊದಲಿಗೆ ನಾನು ಗ್ಯಾಸನ್ನು ಅಂಟಿಸ್ತಾ ಇದ್ದೀನಿ. ಅದರ ಮೇಲೆ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ. ಪಾತ್ರೆಯನ್ನು ಇಟ್ಟು ನೋಡ್ಕೊಳ್ಳಿ ಹೇಗೆ ಮಾಡೋದು ಗೊಜ್ಜು ಅವಲಕ್ಕಿಯನ್ನು ಅಂತ ಆ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಗೊಜ್ಜು ಅವಲಕ್ಕಿ ಮಾಡುವ ವಿಧಾನವನ್ನು. ಈಗ ಕಾದಿದೆ. ಈಗ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಮೊದಲಿಗೆ ಆಯಿಲ್ ಹಾಕಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಆದಮೇಲೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರೋಂಗೆ ಸ್ವಲ್ಪ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು. ಸ್ವಲ್ಪ ಆಯಿಲನ್ನು ಜಾಸ್ತಿನೇ ಹಾಕಬೇಕು, ಯಾಕೆಂದರೆ ಅವಲಕ್ಕಿ ಸ್ವಲ್ಪ ಅದು ತುಂಬ ಬೇಗ ಡ್ರೈ ಆಗುತ್ತಲ್ವ. ಹಾಗಾಗಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಅದು ತುಂಬ ಡ್ರೈ ಆಗಲ್ಲ. ಕಡಲೆ ಬೀಜ ಅದಕ್ಕೆ ಬರ್ತಾ ಇದೆ. ಕಡಲೆಬೇಳೆನೂ ಬ್ರೌನ್ ಆಗ್ತಾ ಇದೆ.
ಒಗ್ಗರಣೆನ ಹಾಕೊಂಡಾಗ ನೋಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಬೇರೆ ಬೇರೆ ಕೆಲಸ ಮಾಡ್ತಾ ಹೋದರೆ ಅದು ಸೀದೋಗ್ಬಿಡುತ್ತೆ. ಅದರಿಂದ ಅದ್ರ ಕಡೆ ಜಾಸ್ತಿ ಗಮನವನ್ನು ಕೊಡಬೇಕಾಗುತ್ತೆ. ಅದು ಅದಾಗಿ ಕರೆಕ್ಟಾಗಿ ಬಂದಮೇಲೆ ನಾವು ಈಗ ಸರಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅವಲಕ್ಕಿಯನ್ನು ಹಾಕ್ತಾ ಇದ್ದೀವಿ. ನೋಡಿ, ಪುಳಿಯೋಗರೆ ಪುಡಿ, ಬೆಲ್ಲ, ಆಮೇಲೆ ಹುಣಸೆ ನೀರು ಇದೆಲ್ಲ ಹಾಕಿ ಅವಲಕ್ಕಿ ತರಿಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಣ್ಣುರಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ದಿಢೀರಂತ ಬೇಗ ಆಗುತ್ತೆ. ಎಲ್ಲರೂ ಅರ್ಜೆಂಟಿಗೆ ಆಫೀಸ್ಗೆ ಹೋಗೋದಿರುತ್ತೆ, ಮಕ್ಕಳಿಗೆ ಶಾಲೆಗೆ ಹೋಗೋದಿರುತ್ತೆ, ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಿಮಗೆ ಟೈಮ್ ಇರಲ್ಲ. ಅಂಥ ಸಮಯದಲ್ಲಿ ಇದನ್ನು ದಿಢೀರಂತ ಗೊಜ್ಜವಲಕ್ಕಿ ಮಾಡಿದ್ರೆ ಮಕ್ಕಳಿಗೂ ತುಂಬ ರುಚಿಕರವಾಗಿರುತ್ತೆ. ಬಾಕ್ಸಿಗೆಲ್ಲ ಹಾಕ್ಬೋದು. ಯಾರಾದರೂ ಮನೆಗೆ ಬಂದಾಗ ಒಂದು ಮೊಸರನ್ನ ಒಗ್ಗರಣೆ ಹಾಕ್ಕೊಂಡು ಈ ಗೊಜ್ಜವಲಕ್ಕಿಯನ್ನು ಮಾಡಿ ಸರ್ವ್ ಮಾಡ್ಬೋದು. ಬೇಗ ಬಂದರೆ ಟೈಮ್ ಇರಲ್ಲ ಬೇರೆ ತಿಂಡಿ ಮಾಡಲಿಕ್ಕೆ. ಆಗ ಇಂಥ ಟೈಮಲ್ಲಿ ಇಂಥ ಒಂದು ಗೊಜ್ಜವಲಕ್ಕಿಯನ್ನು ಮಾಡಿಕೊಟ್ರೆ ವಿಶೇಷವಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಯಾಕೆಂದರೆ ಎಲ್ಲರ ಮನೇಲೂ ಇದನ್ನು ದಿನ ಮಾಡಲ್ಲ, ಎಲ್ಲರ ಅಪರೂಪಕ್ಕೆ ಮಾಡ್ತಾರೆ. ಹಾಗಾಗಿ ಬಂದಾಗ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಸಣ್ಣ ಉಪ್ಪು. ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಗಾರ್ನಿಷ್ಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಗೊಜ್ಜು ಅವಲಕ್ಕಿ ರೆಡಿ. ಗೊಜ್ಜು ಅವಲಕ್ಕಿ ರೆಡಿಯಾಗಿದೆ. ಅದನ್ನೊಂದು ಬೌಲ್ಗೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಈಗ ನಿಮಗೆ. ನೋಡಿ, ಗೊಜ್ಜು ಅವಲಕ್ಕಿ ರೆಡಿ ಇದೆ. ಎಲ್ಲರೂ ತಿಂದ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಮಾಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.